ಎಲ್ರಿಗೂ ನಮಸ್ಕಾರ, ಆತ್ಮೀಯವಾದ ಸ್ವಾಗತ. ಇವತ್ತಿನ ಅವಧಿಯಲ್ಲಿ ನಡೆದಿರುವಂತಹ 5ನೇ ತರಗತಿಯ ದ್ವಿತೀಯ ಭಾಷೆ ಆಗಿರುವಂತಹ ಕನ್ನಡ ಪೇಪರನ್ನು ನೋಡ್ಕೊಳ್ತಾ ಹೋಗುವ. ಮೊದಲನೇದಾಗಿ ಇಲ್ಲಿ 1ರಿಂದ 10ರವರೆಗಿನ ಪ್ರಶ್ನೆಗಳಿಗೆ ಆಯ್ಕೆಗಳಲ್ಲಿ ಉತ್ತರವನ್ನು ಬರೀಲಿಕ್ಕೆ ಉಂಟು. ಮೊದಲನೇದಾಗಿ, ಗುಟುಕಿಟ್ಟು ನಭಕ್ಕೆ ಹಾರಲು ಕಲಿಸಿದವಳು ಅಮ್ಮ. ಈ ವಾಕ್ಯದಲ್ಲಿ ನಭ ಪದದ ಸಮಾನಾರ್ಥಕ ಪದವನ್ನು ಬರೀಲಿಕ್ಕೆ ಹೇಳಿದ್ದಾರೆ. ಇಲ್ಲಿ ನಭ ಇದರ ಸಮಾನಾರ್ಥಕ ಪದ ಆಕಾಶವಾಗಿದೆ. ಆಕಾಶ ಇದಕ್ಕೆ ನಭ ಅಂತ ಕೂಡ ಕರೀತಾರೆ. ನರೇಂದ್ರನ ಮೇಲೆ ಹಾವೊಂದು ಹರಿದು ಹೋಯಿತು. ಈ ವಾಕ್ಯದಲ್ಲಿ ಹಾವೊಂದು ಪದವನ್ನು ಬಿಡಿಸಿ ಬರೆದಾಗ ಏನು ಅಂತ ಕೇಳಿದರೆ ಹಾವು ಪ್ಲಸ್ ಒಂದು ಹಾವೊಂದು ಆಗುತ್ತೆ. ಹಾವೊಂದು ಪದವನ್ನು ಬಿಡಿಸಲಿಕ್ಕೆ ಬರೆದವಾಗ ಹಾವು ಪ್ಲಸ್ ಒಂದು ಆಗುತ್ತೆ. ಶೃಂಗಾರದ ತಲೆ ಎತ್ತುವನು, ತೆಂಗಿನ ಕಂಗಿನ ತಾಳೆಯ ಬಾಳೆಯ, ಅಂಗಕ್ಕೆ ರಂಗನು ಮೆತ್ತುವನು. ಈ ಸಾಲುಗಳಲ್ಲಿ ಎತ್ತುವನು ಪದಕ್ಕೆ ಸರಿಹೊಂದುವ ಪ್ರಾಸ ಪದವನ್ನು ಇಲ್ಲಿ ರೈಮಿಂಗ್ ವರ್ಡನ್ನು ಕೇಳಿದ್ದಾರೆ. ಎತ್ತುವನು ಮೆತ್ತುವನು ಇದು ಸರಿ ಹೊಂದುತ್ತೆ. ಆಮೇಲೆ ಇಲ್ಲಿ 4ನೇ ಪ್ರಶ್ನೆ ಈ ರೀತಿ ಉಂಟು. ಚಿತ್ರ ಕೊಟ್ಟಿದ್ದಾರೆ, ಕೈ ಕೆ ಮುಖವನ್ನು ಕೊಟ್ಟಿದ್ದಾರೆ, ಮೋ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಈ ಚಿತ್ರಕ್ಕೆ ಸರಿ ಹೊಂದುವ ಗಾದೆ ಇದಾಗಿದೆ ಅಂತ ಇಲ್ಲಿ ಕೇಳಿದ್ದಾರೆ. ಈ ಚಿತ್ರಕ್ಕೆ ಸರಿ ಹೊಂದುವಂಥ ಗಾದೆ ಕೈ ಕೆಸರಾದರೆ ಬಾಯಿ ಮೊಸರು. ಹಣವನ್ನು ಹೊಂದಿದವ ಹಣವಂತ. ಈ ವಾಕ್ಯದ ಮಾದರಿಯಂತೆ ಗುಣವನ್ನು ಹೊಂದಿದವ ಎಂಬ ವಾಕ್ಯಕ್ಕೆ ಸರಿ ಹೊಂದುವ ಪದ ಇದಾಗಿದೆ. ಗುಣವನ್ನು ಹೊಂದಿದವ ಗುಣವಂತ ಆಗ್ತಾನೆ. ಹಣವನ್ನು ಹೊಂದಿದವ ಹಣವಂತ ಆದರೆ ಗುಣವನ್ನು ಹೊಂದಿದವ ಗುಣವಂತ ಆಗ್ತಾನೆ. ಈ ಅರ್ಧಾಣೆಗೆ ನಿಮಗೆ ನನ್ನಲ್ಲಿ ವಿಶ್ವಾಸವಿಲ್ಲವೇ? ಈ ವಾಕ್ಯದಲ್ಲಿರುವ ಲೇಖನ ಚಿಹ್ನೆ ಯಾವುದು ಅಂತ ಕೇಳಿದರೆ ಇಲ್ಲಿರುವಂಥ ಈ ಲೇಖನ ಚಿಹ್ನೆ ಪ್ರಶ್ನಾರ್ಥಕ ಚಿಹ್ನೆಯಾಗಿದೆ. ಆಮೇಲೆ ಮುಂದಿನ ಪ್ರಶ್ನೆ ಈ ರೀತಿ ಉಂಟು. ಚಡಪಡಿಸು. ಈ ಪದವನ್ನು ಬಳಸಿ ರಚಿಸಿರುವ ಸೂಕ್ತ ವಾಕ್ಯಕ್ಕೆ ಉದಾಹರಣೆ ಎಂದರೆ ಅಂತ ಇಲ್ಲಿ ಕೇಳಿದ್ದಾರೆ. ಇಲ್ಲಿ ಚಡಪಡಿಸು ಎನ್ನುವಂಥದ್ದಕ್ಕೆ 4 ಆಪ್ಷನ್ಸ್ ಕೊಟ್ಟಿದ್ದಾರೆ. ಈಗ ಸರಿಯಾದಂಥ ಆಪ್ಷನ್ ಇದಿತ್ಯಾಗಿದೆ. ಶ್ರವಣನ ತಂದೆ ತಾಯಿಗಳು ತೀರ್ಥ ಸ್ನಾನ ಮಾಡಲು ಚಡಪಡಿಸುತ್ತಿದ್ದರು. ಚಡಪಡಿಸು ಅಂದರೆ ಶ್ರವಣನ ತಂದೆ ತಾಯಿಗಳು ತೀರ್ಥ ಸ್ನಾನ ಮಾಡಲು ಚಡಪಡಿಸುತ್ತಿದ್ದರು. ಬೇರೆ ಎಲ್ಲ ಆಪ್ಷನ್ಸ್ಗಳು ಇಲ್ಲಿ ತಪ್ಪಾಗುತ್ತೆ. ಆಮೇಲೆ ಮರುದಿನ ಭೀಮ ನಸುಕಿನಲ್ಲಿಯೇ ಎದ್ದು ಬೇಗ ಬೇಗ ಸ್ನಾನಾದಿಗಳನ್ನು ಮಾಡಿ ಸಿದ್ಧನಾದನು. ಈ ವಾಕ್ಯದಲ್ಲಿರುವ ದ್ವಿರುಕ್ತಿ ಪದವನ್ನು ಬರೆಯಿರಿ ಅಂತ ಉಂಟು. ದ್ವಿರುಕ್ತಿ ಅಂದರೆ 2 ಸಲ ಬಳಕೆಯಾಗಿರುವ ಪದವಾಗಿದೆ. ಬೇಗ ಬೇಗ ಅನ್ನುವಂಥದ್ದು ಸರಿಯಾದಂಥ ಆಪ್ಷನ್ ಆಗುತ್ತೆ, ಬೇಗ ಬೇಗ. ಆಮೇಲೆ ಮುಂದಿನ ಪ್ರಶ್ನೆ, ರಾಜು ತನ್ನ ತರಗತಿ ಶಿಕ್ಷಕರಿಗೆ ರಜೆ ಕೋರಿ ಪತ್ರ ಬರೆಯುತ್ತಿದ್ದಾನೆ. ಅವನು ಬಳಸಬೇಕಾದ ಸೂಕ್ತ ಸಂಬೋಧನೆ ಇದಾಗಿದೆ ಅಂತ ಉಂಟು. ಇಲ್ಲಿ ಶಿಕ್ಷಕರಿಗೆ ಬರೆದಿರೋದ್ರಿಂದ ಮಾನ್ಯರೇ ಅನ್ನುವಂತಹ ಆಪ್ಷನ್ ಸರಿಯಾಗುತ್ತೆ. ಆಮೇಲೆ ಅಮ್ಮ ಇಲ್ಲದಿದ್ದರೆ ಮಗುವಿಗೆ ದಿಕ್ಕು ತೋರದಾಗುತ್ತದೆ. ಈ ವಾಕ್ಯದಲ್ಲಿ ದಿಕ್ಕು ತೋರದಾಗು ಎಂಬ ನುಡಿಗಟ್ಟಿನ ಅರ್ಥವನ್ನು ಕೇಳಿದ್ದಾರೆ. ಏನೂ ಕಾಣದಂತಾಗು, ಇಲ್ಲವಾಗು, ನಾಶವಾಗು, ದಿಕ್ಕು ತೋರುವಂತಾಗು ಅಂತ ಇದೆ. ಇಲ್ಲಿ ಏನೂ ಕಾಣದಂತಾಗು ಅಂದರೆ ಅಮ್ಮ ಇಲ್ಲದೆ ಇದ್ದರೆ ಮಗುವಿಗೆ ದಿಕ್ಕು ತೋರ ಅಂದರೆ ಏನೂ ಕಾಣದಂತಾಗುತ್ತದೆ ಅನ್ನುವಂತಹ ಅರ್ಥವಾಗುತ್ತೆ. ಆಮೇಲೆ ಮುಂದಿನ ಪ್ರಶ್ನೆ ಈ ರೀತಿ ಉಂಟು. ವಿವೇಕಾನಂದರು ಭಾರತಕ್ಕೆ ಬಂದ ಮೇಲೆ ದೇಶದ ತುಂಬ ಸುತ್ತಿದರು. ಏಳಿ ಎದ್ದೇಳಿ ಎಚ್ಚರಗೊಳ್ಳಿರಿ, ಗುರಿಮುಟ್ಟುವವರೆಗೆ ನಿಲ್ಲದಿರಿ ಎಂದು ಕರೆ ನೀಡಿದರು. ಇಲ್ಲಿ ಏಳಿ ಎದ್ದೇಳಿ ಎಚ್ಚರಗೊಳ್ಳಿರಿ, ಗುರಿಮುಟ್ಟುವವರೆಗೆ ನಿಲ್ಲದಿರಿ ಎಂದು ಕರೆ ನೀಡಿದವರು ಯಾರು ಅಂತ ಕೇಳಿದರೆ ಸ್ವಾಮಿ ವಿವೇಕಾನಂದರು, ಹೌದಲ್ವಾ? ಆಮೇಲೆ ಏರುವನು ರವಿ ಏರುವನು, ಬಾನಳು ಸಣ್ಣಗೆ ತೋರುವನು, ಏರಿದವನು ಚಿಕ್ಕವನಿರಬೇಕಲೆ ಎಂಬ ಮಾತನ್ನು ಸಾರುವವನು. ಇಲ್ಲಿ ರವಿಯು ಸಾರುತ್ತಿರುವ ಸಂದೇಶವೇನು ಅಂತ ಕೇಳಿದರೆ ರವಿ ಏನು ಸಂದೇಶವನ್ನು ಸಾರುತ್ತಾ ಇದ್ದಾನೆ? ಇಲ್ಲಿ ನಾವು ಎಷ್ಟೇ ದೊಡ್ಡವರಾದರೂ ಅಂದರೆ ಚಿಕ್ಕವರಾಗಿ ಇರಬೇಕು ಅಂತಂದರೆ ನಾವು ಆ ಒಂದು ಗರ್ವ ಅಹಂಕಾರ ನಮಗೆ ಬರಬಾರದು ಎನ್ನುವಂತಹ ಸಂದೇಶವನ್ನು ರವಿಯು ಇಲ್ಲಿ ಸಾರುತ್ತಿದ್ದಾನೆ. ಆಮೇಲೆ ಮುಂದಿನ ಪ್ರಶ್ನೆ 13ನೇ ಪ್ರಶ್ನೆ, ಹಾಲ್ಬೇಡಿ ಅತ್ತಾನ, ಕೊಲ್ಬೇಡಿ ಕುಣಿದಾನ, ಮೊಸರ್ಬೇಡಿ ಕೆಸರ, ತುಳಿದಾನ ಕಂದಯ್ಯ. ಇಲ್ಲಿ ಕಂದ ಏನನ್ನೂ ಬೇಡಿ ಅಳುತ್ತಿದ್ದಾನೆ, ಏನು ಬೇಕು ಅಂತ ಮಗು ಅಳುತ್ತಿದ್ದಾನೆ ಅಂತ ಇಲ್ಲಿ ಪ್ರಶ್ನೆ ಆಗಿದೆ. ಹಾಲು ಮೊಸರು ಮತ್ತು ಕೋಲು, ಹಾಲ್ಬೇಡಿ ಕೋಲ್ಬೇಡಿ ಮೊಸರುಬೇಡಿ. ಇಲ್ಲಿ ಹಾಲು ಮೊಸರು ಮತ್ತು ಕೋಲನ್ನು ಬೇಡಿ ಆ ಮಗು ಅಳ್ತಾ ಇದೆ. ಆಮೇಲೆ ಮುಂದಿನ ಪ್ರಶ್ನೆ 14ನೇ ಪ್ರಶ್ನೆ ಈ ರೀತಿ ಉಂಟು. ಗಾಂಧೀಜಿ ಜೀವನದ ನೈಜ ಸಂಗತಿಗಳು ಪಾಠವನ್ನು ಉಮಾಶಂಕರ ಜೋಶಿಯವರು ಬರೆದಿರುವ ಎಲ್ಲರ ಸಂಗಾತಿ ಎಲ್ಲರ ಮಿತ್ರ ಪುಸ್ತಕದಿಂದ ಆರಿಸಲಾಗಿದೆ. ಇಲ್ಲಿ ಉಮಾಶಂಕರ ಜೋಶಿಯವರು ಬರೆದಿರುವ ಪುಸ್ತಕ ಯಾವುದು ಅಂತ ಕೇಳಿದ್ದಾರೆ. ಉಮಾಶಂಕರ್ ಅವರು ಬರೆದಿರುವ ಪುಸ್ತಕ ಎಲ್ಲರ ಸಂಗಾತಿ ಎಲ್ಲರ ಮಿತ್ರ. ಆಮೇಲೆ ಮುಂದಿನ ಪ್ರಶ್ನೆ, ಬಂಡಿ ತಡವಾಗಿ ಬಂದಿದ್ದನ್ನು ಕಂಡು ರಾಕ್ಷಸನಿಗೆ ಕೋಪ ನೆತ್ತಿಗೇರಿತ್ತು. ಬಂಡಿಯನ್ನು ಕಂಡ ಕೂಡಲೇ ಬೆಟ್ಟದ ಮೇಲಿಂದ ದಡದಡನೆ ಕೆಳಗಿಳಿದು ಬಂದ. ಅವನನ್ನು ಕಂಡ ಭೀಮ ಅನ್ನ ಮೆತ್ತಿದ ಕೈಯನ್ನು ನೆಕ್ಕುತ್ತಾ ಎಲ್ಲವೋ ಕುನ್ನಿ ಕೂಳಿದೆ ತಿನ್ನು ಬಾ ಎಂದು ಕರೆದನು. ಇಲ್ಲಿ ಅಡಿಗೆರೆ ಎಳೆದ ಮಾತನ್ನು ಯಾರು ಯಾರಿಗೆ ಹೇಳಿದರು ಅಂತ ಉಂಟು. ಎಲ್ಲವೋ ಕುನ್ನಿ
ಕೂಳಿದೆ ತಿನ್ನು ಬಾ ಅಂತ ಹೇಳಿದ್ದು ಭೀಮ ಹೇಳ್ತಾನೆ, ರಾಕ್ಷಸನಿಗೆ ಹೇಳ್ತಾನೆ. ಈ ಮಾತನ್ನು ಭೀಮ ರಾಕ್ಷಸನಿಗೆ ಹೇಳಿದ್ದನು. ಮುಂದಿನ ಪ್ರಶ್ನೆ, ಹಾವಿನ ಹೆಡೆ ಚಂದ, ಮಾವಿನ ಮಿಡೆ ಚಂದ, ಹಾರಾಡಿ ಬರುವ ಗಿಳಿ ಚಂದ, ಕಂದಯ್ಯ ನೀ ಚಂದ, ನಮ್ಮ ಮನೆಗೆಲ್ಲ. ಈ ಸಾಲುಗಳ ಭಾವಾರ್ಥವನ್ನು ಬರೆಯಿರಿ ಅಂತ 2 ಅಂಕಕ್ಕೆ ಕೇಳಿದ್ದಾರೆ. ಇಲ್ಲಿ ಸ್ವಲ್ಪ 2-3 ವಾಕ್ಯದಲ್ಲಿ ಬರೀಬೇಕಾಗುತ್ತೆ. ಹಾವಿಗೆ ಹೆಡೆ ಬಿಟ್ಟರೇನೆ ಚಂದ, ಮಾವಿನ ಗಿಡದಲ್ಲಿ ಮಿಡಿ ಇದ್ದರೇನೆ ಚಂದ, ಹಾಗೆ ಹಾರಾಡಿ ಬರುವ ಗಿಳಿ ಕೂಡ ತುಂಬ ಚೆನ್ನಾಗಿ, ಹಾರಾಡುವ ಗಿಳಿ ಕೂಡ ಚೆಂದ. ಇಲ್ಲಿ ಈ 3 ಹೋಲಿಕೆ ಮಾಡಿ ಕಂದಯ್ಯ ನೀನು ಮನೆಗೆಲ್ಲ ಚಂದ, ಅಂದರೆ ಮನೆಗೆ ಆ ಕಂದ ಇದ್ದರೆ ಮಾತ್ರ ಚಂದ ಅನ್ನುವ ರೀತಿಯಲ್ಲಿ ಈ ಸಾಲುಗಳಲ್ಲಿ ಮಗುವನ್ನು ವರ್ಣನೆ ಮಾಡಲಾಗಿದೆ. ಇಷ್ಟನ್ನು ಭಾವಾರ್ಥವಾಗಿ ಬರೀಬೇಕು. ಆಮೇಲೆ 17ನೇ ಪ್ರಶ್ನೆ, ದ್ರಾಕ್ಷಿ ಗೊಂಚಲು ಸಿಗದೇ ಇದ್ದಾಗ ನರಿಯು ಈ ದ್ರಾಕ್ಷಿಗಳು ಹುಳಿಯಿರುತ್ತವೆ, ಇವನ್ನು ತಿಂದರೆ ನಾಲಿಗೆ ಕೆಡುತ್ತೆ ಎಂದುಕೊಂಡಿತು. ನರಿಯ ಈ ನೀತಿ ಕುರಿತು ನಿಮ್ಮ ಅಭಿಪ್ರಾಯವೇನು? ಈ ಒಂದು ವಾಕ್ಯದಲ್ಲಿ ನರಿಯು ತನಗೆ ಸಿಗದ ದ್ರಾಕ್ಷಿಯು ಹುಳಿ ಅಂತ ಹೇಳುತ್ತೆ. ಇಲ್ಲಿ ನಮ್ಮ ಕೈಗೆಟುಕದ ವಸ್ತುಗಳು ನಮಗೆ ಬೇಡವಾದ ವಸ್ತುಗಳು ಅನ್ನುವಂಥ ಒಂದು ನೀತಿ ಈ ಒಂದು ವಾಕ್ಯದಲ್ಲಿ ಕಂಡುಬರುತ್ತದೆ. ಆಮೇಲೆ ಇನ್ನೊಬ್ಬರ ಕಷ್ಟದಲ್ಲಿ ಸಹಾಯ ಮಾಡಿರಿ. ಈ ನೀತಿಯಂತೆ ನೀವು ಇತರರಿಗೆ ಮಾಡಿದ ಸಹಾಯದ ಕುರಿತು ಬರೀರಿ. ನೀವು ನಿಮ್ಮ ಫ್ರೆಂಡ್ಸಲ್ಲಿ, ನಿಮ್ಮ ಮನೆಯಲ್ಲಿ ಯಾರಿಗಾದರೂ ಸಹಾಯ ಮಾಡಿದರೆ, ಅವರ ಕಷ್ಟದಲ್ಲಿ ಸಹಾಯ ಮಾಡಿದ್ದಾದರೆ ಅದನ್ನು ವಾಕ್ಯದಲ್ಲಿ ಬರೀಬೇಕು. ಆಮೇಲೆ ಮುಂದಿನ ಪ್ರಶ್ನೆ, ನೀಡಿರುವ ಸೂಚನಾ ಫಲಕವನ್ನು ಓದಿಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಉಂಟು. ಇಲ್ಲಿ ಒಂದು ಸೂಚನಾ ಫಲಕವನ್ನು ಆಮೆ ಇಟ್ಕೊಂಡಿದೆ. ಇಲ್ಲಿ ಈ ರೀತಿ ಬರ್ಕೊಂಡಿದೆ, ನೀರು ಅಮೂಲ್ಯ ಸಂಪತ್ತು, ಅದನ್ನು ಹಾಳು ಮಾಡುತ್ತಿದ್ದೀರಿ, ಕಸಕಡ್ಡಿ ಹಾಕಿ ಕಲ್ಮಶಗೊಳಿಸುತ್ತಿದ್ದೀರಿ, ನಮಗೆ ನೀರಿನಲ್ಲಿರಲು ಕಷ್ಟವಾಗುತ್ತಿದೆ, ನೀರು ನಮ್ಮೆಲ್ಲರ ಜೀವ, ನೀರನ್ನು ದುರ್ಬಳಕೆ ಮಾಡಬೇಡಿ, ಕಲುಷಿತಗೊಳಿಸಬೇಡಿ ಅಂತ ಹೇಳ್ತಾ ಉಂಟು. ಇಲ್ಲಿ ಪ್ರಶ್ನೆ ಈ ರೀತಿ ಉಂಟು, ಅಮೂಲ್ಯ ಸಂಪತ್ತು ಯಾವುದು? ಖಂಡಿತ ನೀರು, ಹೌದಲ್ವಾ? ನೀರನ್ನು ಹೇಗೆ ಕಲುಷಿತಗೊಳಿಸುತ್ತಿದ್ದೇವೆ ಎಂದು ಆಮೆ ಹೇಳಿದೆ. ನೀರನ್ನು ಕಸಕಡ್ಡಿ ಹಾಕಿ ಕಲ್ಮಶಗೊಳಿಸುತ್ತಿದ್ದೀರಿ ಅಂತ ಆಮೆ ಹೇಳುತ್ತಿದೆ. ಆಮೆ ನಮಗೆ ನೀಡಿರುವ ಸಂದೇಶ ಆದರೂ ಏನು? ನೀರನ್ನು ದುರ್ಬಳಕೆ ಮಾಡಬೇಡಿ, ಕಲುಷಿತಗೊಳಿಸಬೇಡಿ ಅಂತ ಆಮೆ ನಮಗೆ ಸಂದೇಶವನ್ನು ನೀಡ್ತಾ ಇದೆ. ಆಮೇಲೆ ಇಲ್ಲಿ ಒಂದು ಚಿತ್ರವನ್ನು ಕೊಟ್ಟಿದ್ದಾರೆ. ತಾಯಿ ಮಗುವನ್ನು ಹಿಡ್ಕೊಂಡಿದ್ದೆ. ಇಲ್ಲಿ 2 ಕಡೆ ಬರ್ಕೊಂಡುಂಟು, ತಾಯಿ ಮತ್ತು ಉಪ್ಪು ಅಂತ ಬರ್ಕೊಂಡುಂಟು. ಇಲ್ಲಿ ಈ ಚಿತ್ರಕ್ಕೆ ಸರಿ ಹೊಂದುವ ಗಾದೆಯನ್ನು ಬರೆದು ವಿವರಿಸಿ ಅಂತ ಉಂಟು. ಇಲ್ಲಿ ಉಪ್ಪಿಗಿಂತ ರುಚಿ ಇಲ್ಲ, ತಾಯಿಗಿಂತ ಬಂಧುವಿಲ್ಲ. ಇಲ್ಲಿ ತಾಯಿ ಯಾಕಾಗಿ ನಮ್ಮನ್ನು ಹೆಚ್ಚು ಪ್ರೀತಿ ಮಾಡ್ತಾಳೆ, ಹೇಗೆ ಪ್ರೀತಿ ಮಾಡ್ತಾಳೆ, ಅವಳಿಗಿಂತ ಹೆಚ್ಚು ಸಂಬಂಧ, ಬೇರೆ ಸಂಬಂಧ ನಮಗೆ ಇರಲಿಕ್ಕೆ ಸಾಧ್ಯವಿಲ್ಲ. ಹಾಗೆ ಉಪ್ಪು ಕೂಡ ಅಡುಗೆಯಲ್ಲಿ ನಮಗೆ ಬೇರೆ ಎಷ್ಟೇ ಪದಾರ್ಥಗಳನ್ನು ಬಳಸಿದರೂ ಕೂಡ ಉಪ್ಪನ್ನು ಹಾಕದೇ ಇದ್ದರೆ ಅದು ಆ ಪದಾರ್ಥಕ್ಕೆ ಅಷ್ಟು ರುಚಿ ಬರಲಿಕ್ಕೆ ಸಾಧ್ಯತೆ ಇಲ್ಲ. ಈ ರೀತಿಯ ಒಂದು ನಿಮ್ಮ ಸ್ವಂತ ವ್ಯಾಖ್ಯೆಯಲ್ಲಿ ಇದನ್ನು ಬರೀಬೇಕು. ಆಮೇಲೆ ಇಲ್ಲಿ ಒಂದು ಚಿತ್ರವನ್ನು ಕೊಟ್ಟಿದ್ದಾರೆ. ಪರಿಸರ ಮಾಲಿನ್ಯವನ್ನು ತೋರಿಸುವಂಥ ಚಿತ್ರ ಇದಾಗಿದೆ. ಚಿತ್ರವನ್ನು ಗಮನಿಸಿ ವಾಯುಮಾಲಿನ್ಯದಿಂದ ಆಗುವ ದುಷ್ಪರಿಣಾಮಗಳ ಕುರಿತು ಟಿಪ್ಪಣಿಯನ್ನು ಬರೆಯಿರಿ ಅಂತ ಉಂಟು. ವಾಯುಮಾಲಿನ್ಯದಿಂದ ಏನೇನು ಪರಿಣಾಮ ಆಗ್ತಾ ಉಂಟು ಅನ್ನುವಂಥ ಪಾಯಿಂಟ್ಸನ್ನು ಹಾಕಿ ಬರೀಲಿಕ್ಕುಂಟು. 2 ದಿನ ರಜೆ ಕೋರಿ ಮುಖ್ಯೋಪಾಧ್ಯಾಯರಿಗೆ ಪತ್ರ ಬರೆಯಿರಿ ಅಂತ ಉಂಟು. ಇಲ್ಲಿ ಪ್ಯಾಟರ್ನನ್ನು ಅವರು ಕೊಟ್ಟಿದ್ದಾರೆ. ಇಂದ ನಿಮ್ಮ ಅಡ್ರೆಸ್ಸನ್ನು ಬರೀಬೇಕು. ಇವರಿಗೆ ಶಾಲೆಯ ಮುಖ್ಯೋಪಾಧ್ಯಾಯರಿಗೆ, ಶಾಲೆಯ ಹೆಸರು, ಮಾನ್ಯರೇ, ವಿಷಯವನ್ನು ಪ್ರಸ್ತಾಪ ಮಾಡಬೇಕು. 2 ದಿನ ರಜೆ ಕೋರಿ ಯಾವುದೇ ಒಂದು ವಿಷಯವನ್ನು ಇಟ್ಕೊಂಡು ಅಣ್ಣನ ಮದುವೆ ಅಥವಾ ಅಕ್ಕನ ಮದುವೆಗೆ ಇಂಥದೇ ಒಂದು ಸ್ಥಳಕ್ಕೆ ಹೋಗಲಿಕ್ಕೆ ಉಂಟು. ಆಮೇಲೆ ರಜೆಯನ್ನು ಮನ್ನಿಸಬೇಕಾಗಿ, ರಜೆಯನ್ನು ದಯಪಾಲಿಸಬೇಕಾಗಿ ಕೋರಿಕೊಳ್ಳುತ್ತೇನೆ ಅಂದ್ಕೊಂಡು ತಮ್ಮ ವಿಧೇಯ ವಿದ್ಯಾರ್ಥಿ ಅಥವಾ ವಿದ್ಯಾರ್ಥಿನಿ ಅಂತ ನಿಮ್ಮ ಸಿಗ್ನೇಚರ್, ನಿಮ್ಮ ಹೆಸರನ್ನು ಬರೀಬೇಕು. ಆಮೇಲೆ ಮಾನವನ ಜೀವನದಲ್ಲಿ ತಾಯಿ ಕೇವಲ ಅಮ್ಮನಲ್ಲ, ಆಕೆ ದೇವತೆ. ನಿಮ್ಮ ತಾಯಿಯ ಬಗೆಗೆ ನಿಮ್ಮ ಅನಿಸಿಕೆಗಳನ್ನು ಬರೆಯಿರಿ ಅಂತ ಉಂಟು. ನಿಮ್ಮ ಪ್ರೀತಿಯ ತಾಯಿಯ ಬಗ್ಗೆ, ಆಕೆಯ ಮಮತೆಯ ಬಗ್ಗೆ, ಆಕೆಯ ತ್ಯಾಗದ ಬಗ್ಗೆ, ಆಕೆಯ ಸೇವೆಯ ಬಗ್ಗೆ ನಿಮ್ಮಲ್ಲಿ ಇರುವಂತಹ ಒಂದು ಭಾವನೆಯನ್ನು ಇಲ್ಲಿ ಬರೀಲಿಕ್ಕೆ ಉಂಟು. ಇವಿಷ್ಟು ಸೆಕೆಂಡ್ ಲ್ಯಾಂಗ್ವೇಜ್ ಆಗಿರುವಂಥ ಕನ್ನಡದ ಮೇಲೆ ಕೇಳಿರುವಂಥ ಪ್ರಶ್ನೋತ್ತರಗಳು ವಿವರವಾಗಿ ನಿಮಗೆ ಹೇಳಿದ್ದೀನಿ. ಇದು ನಿಮಗೆ ಇಷ್ಟವಾಗಿದೆ, ಉಪಯುಕ್ತವಾಗಿದೆ ಅಂತ ಹೇಳಾದರೆ ನಿಮ್ಮ ಫ್ರೆಂಡ್ಸ್ ಸರ್ಕಲಲ್ಲಿ ಇದನ್ನು ಶೇರ್ ಮಾಡಿಕೊಳ್ಳಿ. ಆಮೇಲೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಥ್ಯಾಂಕ್ ಯು.